ಸ್ನೇಹಿತರೆ ನಮಸ್ಕಾರ. RCB ಟೀಮ್ ಪಿಕ್ ಆದ್ಮೇಲೆ ಎಲ್ರಿಗೂ ಕೂಡ ಒಂದು ಡೌಟ್ ಇದೆ. ನಿಜಕ್ಕೂ ಈ ಸಲ RCB ಸ್ಟ್ರಾಂಗ್ ಆಗಿದೆಯಾ? ಸ್ಟ್ರಾಂಗ್ ಅಂದ್ರೆ ಹೇಗೆ, ಯಾವ ವಿಭಾಗದಲ್ಲಿ? ಟೋಟಲ್ ಆಗಿ ಓವರ್ ಆಲ್ ಒಂದು ಬ್ಯಾಲೆನ್ಸ್ ಟೀಮ್ ಅನ್ನ ನಾವು ಪಿಕ್ ಮಾಡಿದೀವ? ಅದರಲ್ಲೂ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ ಅಂತಂದ್ರೆ ಪ್ಲೇಯಿಂಗ್ 11 ಹೇಗಿರುತ್ತೆ, ದಿ ಬೆಸ್ಟ್ ಪ್ಲೇಯಿಂಗ್ 11, ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ. ಸೊ ಆ ನಿಮ್ಮ ಗೊಂದಲ, ಒಂದಷ್ಟು ಕನ್ಫ್ಯೂಷನ್ ಇದ್ರೆ ಅದನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನ. ನಾವು ಈ ಸಲ ಒಂದು ಹೊಸ ಪ್ರಯೋಗ ಏನ್ ಮಾಡಿದೀವಿ ಅಂತಂದ್ರೆ, ಬರೀ ಒಂದು ಸ್ಟ್ರಾಂಗೆಸ್ಟ್ 11 ಅಲ್ಲ, ಪ್ಲಾನ್ ABC. ಒಂದು ವೇಳೆ ಒಂದು ಬ್ಯಾಟಿಂಗ್ ಲೈನಪ್ ಏನಾದ್ರೂ ಕೈ ಕೊಟ್ರೆ ಇನಿಷಿಯಲಿ ನಾವು ಆಡಿಸುವಂತ ಪ್ಲೇಯಿಂಗ್, ನಿಮಗೆ ಗೊತ್ತು RCBಲಿ ಯಾವಾಗ್ಲೂ ಕೂಡ, ಅಥವಾ RCB ಅಂತಲ್ಲ, ಎನಿ IPL ಟೀಮ್ ಆರಂಭದಲ್ಲಿರುವಂತ 11 ಆಮೇಲೆ ಇರೋದಿಲ್ಲ. ಹೋಗ್ತಾ ಹೋಗ್ತಾ ಬದಲಾವಣೆಗಳಾಗುತ್ತೆ. ಕೆಲವರು ಫಾರ್ಮ್ ಕಂಡ್ಕೊಳ್ಳಲ್ಲ, ಅವ್ರನ್ನ ರೀಪ್ಲೇಸ್ ಮಾಡಬೇಕಾಗುತ್ತೆ. ಅದ್ರಲ್ಲೂ RCBಲಿ ಅಂತೂ ತುಂಬಾ ರಿಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ. ನಾವು ತುಂಬಾ ನಂಬಿಕೆ ಇಟ್ಟಿರುವಂತ ಕೆಲ ಪ್ಲೇಯರ್ಗಳು ಅನ್ಕೊಂಡಾಗ ಬರಲ್ಲ. ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ವೆಲ್ ಹೋದ್ ಸೀಸನ್. ಸೊ ಆತರ ಏನಾದ್ರೂ ಕೈ ಕೊಟ್ರೆ ನಾವು ಹೇಗೆ ಚೇಂಜ್ ಮಾಡಿದ್ರೂ ಕೂಡ ಟೀಮ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅಂತ ಒಂದು ಪ್ಲಾನ್ ABC, ಟೀಮ್ ABC ಅನ್ನ ಟ್ರೈ ಮಾಡ್ತಾ ಇದೀವಿ. ಫಸ್ಟ್ ನಾವು ಈ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ IPL ಈ ಸಲ. ಸೊ ಫಸ್ಟ್ ಇವ್ರು ಯಾವ ಒಂದು 11 ಅಲ್ಲಿ ಹೋಗ್ತಾರೆ ಅನ್ನೋದನ್ನ ಫಸ್ಟ್ ನೋಡೋಣ. ಸೊ ಆ ಟೀಮ್ ಅನ್ನ ನಾವು ನೋಡೋದಾದ್ರೆ, ಫಿಲ್ ಸಾಲ್ಟ್ ಓಪನಿಂಗ್ ಇರ್ತಾರೆ ವಿರಾಟ್ ಕೊಹ್ಲಿ ಜೊತೆಗೆ. ರಜತ್ ಪಟಿದಾರ್ ಒನ್ ಡೌನ್ ಬರ್ತಾರೆ. ಲಿಯಮ್ ಲಿವಿಂಗ್ಸ್ಟನ್ ಅವರು ಮಿಡ್ಲ್ ಆರ್ಡರ್ ನಲ್ಲಿ, ಅಂದ್ರೆ 4ನೇ ಪ್ಲೇಸ್ ನಲ್ಲಿ ಬರುವಂತಹ ನಿರೀಕ್ಷೆ ಇದೆ. ಜಿತೇಶ್ ಶರ್ಮಾ ಅದಾದ್ಮೇಲೆ ಬರ್ತಾರೆ, ವಿಕೆಟ್ ಕೀಪಿಂಗ್ ಆಪ್ಷನ್ ಕೂಡ ಇದೆ. ಟಿಮ್ ಡೇವಿಡ್, ಕೃನಾಲ್ ಪಾಂಡ್ಯ ಇಬ್ರು ಕೂಡ ಒಂದು ಫಿನಿಶಿಂಗ್ ರೋಲ್ ಅನ್ನ ಅವರು ನಿಭಾಯಿಸ್ತಾರೆ. ಇನ್ನು ಭುವನೇಶ್ವರ್ ಕುಮಾರ್, ಸುಯಶ್ ಶರ್ಮಾ, ಹೇಸಲ್ವುಡ್, ದಯಾಳ್. ಸೊ ಇದು ಸದ್ಯಕ್ಕೆ ಟೀಮ್ ಎ. ನಾವು ಈ ಸೀಸನ್ ಆರಂಭದಲ್ಲಿ ಹೋಗುವಂತ 11 ಇದಾಗಿರುತ್ತೆ 90%. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಅಂತಂದ್ರೆ ಚಿಕಾರ ಅಥವಾ ಪಡಿಕಲ್. ಸೊ ನಿಮ್ಗೇನಾದ್ರೂ ಬ್ಯಾಟಿಂಗ್ ಫಸ್ಟ್ ಮಾಡಿ ಸ್ವಲ್ಪ ರನ್ ಬರಲಿಲ್ಲ, 4-5 ವಿಕೆಟ್ ಹೋಯ್ತು, ಒಂದು ಬ್ಯಾಟಿಂಗ್ ಸ್ಟ್ರೆಂತ್ ಆಡ್ ಮಾಡ್ಬೇಕು ನಾವು ಅಂತಂದಾಗ ಮೇ ಬಿ ಚಿಕಾರ ಅವ್ರನ್ನ ತರಬಹುದು, ಅಥವಾ ಪಡಿಕಲ್ ಅವ್ರನ್ನ ಏನಾದ್ರೂ ಚಿನ್ನಸ್ವಾಮಿ ಅಂತ ಸ್ಟೇಡಿಯಂ ಅವ್ರಿಗೆ ಗೊತ್ತಿರೋದ್ರಿಂದ ಪಡಿಕಲ್ ಅವ್ರನ್ನ ತರುವಂತ ಚಾನ್ಸಸ್ ಇದೆ. ಇಲ್ಲ ಒಂದ್ ವೇಳೆ ನಮ್ದು ಬ್ಯಾಟಿಂಗ್ ಚೆನ್ನಾಗಿ ಬಂತು, ಬೌಲಿಂಗ್ ಅಡಿಷನ್ ಆಗಬೇಕು, ನಾವು ಸೆಕೆಂಡ್ ಏನಾದ್ರು ಬೌಲಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ಅವಾಗ ರಸಿಕ್ ಸ್ಪೀಡ್ ಸ್ಟರ್ ಬೇಕು. ಆ ಪಿಚ್ ಏನಾದ್ರು ಬೌಲರ್ಗಳಿಗೆ, ಅದು ಪೇಸರ್ಗಳಿಗೆ ಅನುಕೂಲ ಆಗಿದೆ ಅಂತಂದ್ರೆ ರಸಿಕ್ ಅವ್ರನ್ನ ಅಲ್ಲಿ ತರುವಂತದ್ದು ಇರುತ್ತೆ. ಇಲ್ಲ ನಮಗೊಬ್ಬ ಸ್ಪಿನ್ನರ್ ಬೇಕು ಅಂತಂದ್ರೆ ಸ್ವಪ್ನಿಲ್ ಅವ್ರನ್ನ ಒಳಗ್ ತರಬಹುದು. ಸೊ ಅಲ್ಲಿಗೆ ನಿಮ್ಗೆ ಸುಯೇಶ್ ಶರ್ಮಾ, ಸ್ವಪ್ನಿಲ್, ಕೃನಾಲ್ 3 ಸ್ಪಿನ್ನರ್ಸ್ ಆಗ್ತಾರೆ. ಜೊತೆಗೆ ಲಿವಿಂಗ್ಸ್ಟನ್ ಕೂಡ ಸ್ಪಿನ್ ಮಾಡ್ತಾರೆ, ಆಫ್ ಬ್ರೇಕ್, ಲೆಗ್ ಬ್ರೇಕ್ ಎರಡೂ ಮಾಡ್ತಾರೆ. ಸೊ ಈ ತರ ನಿಮ್ಗೆ ಬೌಲಿಂಗ್ ಆಪ್ಷನ್ಸ್ ತುಂಬಾ ಸಿಗುತ್ತೆ ಈ ಟೀಮ್ ಏನಲ್ಲಿ. ಸೊ ಆಲ್ಮೋಸ್ಟ್ ಲಿವಿಂಗ್ಸ್ಟನ್, ಟಿಮ್ ಡೇವಿಡ್, ಪಾಂಡ್ಯ, ಭುವನೇಶ್ವರ್, ಸುಯಶ್ ಶರ್ಮಾ, ಹೇಸಲ್ವುಡ್, ದಯಾಳ್, ಮತ್ತೊಬ್ಬ ಇಂಪ್ಯಾಕ್ಟ್ ಪ್ಲೇಯರ್. ಸೊ 7 ಬೌಲಿಂಗ್ ಆಪ್ಷನ್ ಸಿಗುತ್ತೆ. ನೀವು ಇಲ್ಲಿ ಬಹುತೇಕ ರಜತ್ ಪಟಿದಾರ್ನ ಅಥವಾ ಜಿತೇಶ್ ಶರ್ಮಾ ಕೀಪಿಂಗ್ ಮಾಡದೆ ಹೋದ್ರೆ, ಫಿಲ್ ಸಾಲ್ಟ್ ಏನಾದ್ರು ಕೀಪಿಂಗ್ ಮಾಡಿದ್ರೆ, ಸೊ ಅವ್ರನ್ನ ಇಂಪ್ಯಾಕ್ಟ್ ಆಗಿ ಬಳಸ್ಕೋಬಹುದು. ಸೊ ಇದು ಸದ್ಯಕ್ಕಿರುವಂತ ಲೆಕ್ಕಾಚಾರ. ಹಾಗೆ ಈಗ ಟೀಮ್ ಬಿ, 2ನೇ ಟೀಮ್ ಅನ್ನು ನೋಡೋಣ ಏನ್ ಬದಲಾವಣೆ ಅಂತ. ಟೀಮ್ ಬಿ ನೋಡೋದಾದ್ರೆ, ಫಿಲ್ ಸಾಲ್ಟ್ ಜೊತೆಗೆ ಒಬ್ಬ ನಿಮ್ಗೆ ಟಾಪ್ ಆರ್ಡರ್ ಲೆಫ್ಟ್ ಹ್ಯಾಂಡರ್ ಬೇಕು ಅಂತ ಏನಾದ್ರು ಇದ್ರೆ ದೇವದತ್ ಪಡಿಕಲ್ ಅವ್ರನ್ನ ಓಪನಿಂಗ್ ಕಳಿಸಬಹುದು. ಅಂದ್ರೆ ಫಿಲ್ ಸಾಲ್ಟ್ ಹೊಡಿತಾ ಇದ್ರೆ ಪಡಿಕಲ್ ಅವ್ರಿಗೆ ಸ್ಟ್ರೈಕ್ ಕೊಟ್ಟು ಲೂಸ್ ಬಾಲ್ ಸಿಕ್ಕಿದ್ರೆ ಅವರು ಕ್ಲಿಯರ್ ಮಾಡಬಹುದು. ವಿರಾಟ್ ಕೊಹ್ಲಿ ಅವ್ರನ್ನ ನಂಬರ್ 3 ತಂದು ರಜತ್ ಪಟಿದಾರ್, ಲಾಸ್ಟ್ ಸೀಸನ್ ಅವರು 4ರಲ್ಲಿ 5ರಲ್ಲಿ ಆಡಿರೋದು, ಒಳ್ಳೆ ಸಕ್ಸಸ್ ಕಂಡಿದ್ದಾರೆ. ಸೊ ಪಟಿದಾರ್ನ ಏನಾದ್ರು 4ಕ್ಕೆ ತಂದ್ರೆ ಲಿಯಮ್ ಲಿವಿಂಗ್ಸ್ಟನ್, ಟಿಮ್ ಡೇವಿಡ್ ಅವರು ಫಿನಿಶರ್ ಆಗಿರ್ತಾರಲ್ಲಿ. ಯಾಕೆ ಪಡಿಕಲ್ ಅಂತಂದ್ರೆ ನಿಮ್ಗೆ ಅನ್ಸ್ಬೋದು, ಯಾಕರು ಪಡಿಕಲ್ ಕೊಹ್ಲಿನ ಓಪನಿಂಗ್ ಮಾಡ್ಲಿ ಅಂತ. ಪಡಿಕಲ್ ಯಾಕಂತಂದ್ರೆ ನಮ್ಮ ಟಾಪ್ 6ನ ಗಮನಿಸಿದ್ರೆ ಯಾರು ಕೂಡ ಲೆಫ್ಟ್ ಹ್ಯಾಂಡ್ ಇಲ್ಲ. ಸೊ ಕೆಲವೊಂದು ಕಡೆ ನೀವು ಕೆಲವೊಂದು ಸಿಚುವೇಶನ್ ಅಲ್ಲಿ ಲೆಫ್ಟ್ ಹ್ಯಾಂಡರ್ಸ್ ಬೇಕಾಗ್ತಾರೆ ನಿಮ್ಗೆ. ಅಲ್ಲಿ ಬೌಲರ್ಗಳೇನಾದ್ರು ಆ ಕಡೆ ಟೀಮ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ಸ್ ಇದ್ರೆ, ಪೇಸರ್ಸ್ ಇದ್ರೆ, ಅಲ್ಲಿ ಲೆಫ್ಟ್ ಹ್ಯಾಂಡ್ ಬೇಕು ಅಂತ ಅನ್ಸಿದ್ರೆ ಪಡಿಕಲ್ ಅವ್ರನ್ನ ಬಳಸಬಹುದಲ್ಲಿ. ಇನ್ನು ಕೃನಾಲ್ ಪಾಂಡ್ಯ, ಭುವನೇಶ್ವರ್ ಉಳಿದಂತ ಅದೇ ಟೀಮ್, ಏನು ಟೀಮ್ ಏನಲ್ಲಿ ನೋಡಿದ್ರಿ ಬಾಕಿ ಎಲ್ಲ ಅದೇ ಟೀಮ್ ಇದೆ. ಇಲ್ಲಿ ಒಂದು ಚೇಂಜ್ ಅಂತಂದ್ರೆ, ನೀವು ಪಡಿಕಲ್ ಅವ್ರನ್ನ 11 ಅಲ್ಲಿ ತಂದಿರೋದ್ರಿಂದ ಜಿತೇಶ್ ಶರ್ಮಾ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಬಹುದು. ಏನಾದ್ರೂ ನಿಮ್ಗೆ ಎಂಡಲ್ ರನ್ಸ್ ಬೇಕು, ಕ್ವಿಕ್ ರನ್ಸ್ ಬೇಕು ಅಂತ ಅಂದಾಗ ಜಿತೇಶ್ ಶರ್ಮಾ ಅವರ ಸ್ಟ್ರೈಕ್ ರೇಟ್ ಆಲ್ಮೋಸ್ಟ್ 160 ಇದೆ IPL ಅಲ್ಲಿ. ಸೊ ಆ ಕಾರಣಕ್ಕೆ ಜಿತೇಶ್ ಅವ್ರನ್ನ ನೀವು ಅಲ್ಲಿ ತರುವಂತಂದ್ರೆ ಆಗ ಬ್ಯಾಲೆನ್ಸ್ ಆಗುತ್ತೆ, ಎಂಡ್ ಅಲ್ಲಿ ನಿಮ್ಗೆ ರನ್ನು ಕೂಡ ಬರುತ್ತೆ. ಸೊ ಜಿತೇಶ್ ಶರ್ಮಾ ಒಂದು ಆಪ್ಷನ್ ಇದೆ. ಸೊ ಅವ್ರ ನಂತರ ಹಾಗೆ ವಿಕೆಟ್ ಕೀಪರ್ ಆಗಿ ಕಂಟಿನ್ಯೂ ಮಾಡಬಹುದು ನೆಕ್ಸ್ಟ್ ಬ್ಯಾಟಿಂಗ್ ಬಂದ ಅಥವಾ ಫೀಲ್ಡಿಂಗ್ ಬಂದಾಗ. ಇನ್ನು ಟೀಮ್ 3 ಇದೆಯಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್ ಆದಂತ 11. ಇದನ್ನ ನೀವು ಗಮನಿಸಲೇಬೇಕು. ಯಾಕಂದ್ರೆ ನಮ್ಮ ಪ್ಲೇಯರ್ಗಳು ಒಮ್ಮೊಮ್ಮೆ ಏನಾದ್ರೂ ಕೈ ಕೊಟ್ಟಾಗ, ಮೇನ್ ಪ್ಲೇಯರ್ಗಳೇ ಕೈ ಕೊಟ್ರು, ಆಗ್ಲೂ ಕೂಡ ನಮ್ಮ ಟೀಮ್ ಸ್ಟ್ರಾಂಗ್ ಆಗಿರುತ್ತಾ, ಇಲ್ಲ ಏನ್ ಗುರು ಇವ್ರು ಹೋದ್ರು ಮುಗೀತ್ ಕತೆ ಅಂತ ನಾವು ತಲೆ ಮೇಲೆ ಕೈ ಹೊತ್ಕೊಂಡು ಕೂರುವಂತ ಪರಿಸ್ಥಿತಿ ಬರುತ್ತಾ ಅಂತ ನಿಮಗೆ ಪ್ರಶ್ನೆ ಇರುತ್ತೆ. ಸೊ ಅದಕ್ಕೋಸ್ಕರ ಈಗ ಈ ಟೀಮ್ ಅಲ್ಲಿ ನೀವು ನೋಡಿದ್ರೆ, ದೇವದತ್ ಪಡಿಕಲ್ ಜೊತೆಗೆ ವಿರಾಟ್ ಕೊಹ್ಲಿ ಓಪನಿಂಗ್, ರಜತ್ ಪಟಿದಾರ್ 1 ಡೌನ್, ಲಿಯಮ್ ಲಿವಿಂಗ್ಸ್ಟನ್ ಅವರು 4ನೇ ಪ್ಲೇಸ್. ಒಂದು ಚೇಂಜ್ ಇಲ್ಲಿ ಅಂತಂದ್ರೆ, ನಿಮ್ಗೆ ಫಿಲ್ ಸಾಲ್ಟ್ ಏನಾದ್ರೂ ಕೈ ಕೊಟ್ಟಿರುವಂತ ಸಂದರ್ಭದಲ್ಲಿ ಅಥವಾ ಫಾರ್ಮ್ ಕಂಡ್ಕೊಳ್ಳಿಲ್ಲ, ಏನೋ ಆಯ್ತು, ಸೊ ಆಗ ನಿಮ್ಗೆ ರಿಪ್ಲೇಸ್ಮೆಂಟ್ ನೋಡ್ಕೊಳ್ಳೇಬೇಕಾಗುತ್ತೆ. ಸೊ ಇಲ್ಲಿ ಟಾಪ್ ಆರ್ಡರ್ ಇಲ್ಲದೆ ಇರೋದ್ರಿಂದ ಕೃನಾಲ್ ಪಾಂಡ್ಯ ಅವ್ರನ್ನ ಮೇಲ್ ತಂದು ಆಗ ನಿಮ್ಗೆ 2 ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಆಪ್ಷನ್ ಸಿಗುತ್ತೆ, ಪಡಿಕಲ್ ಅಂಡ್ ಪಾಂಡ್ಯ. ಜೇಕಬ್ ಬೆಥೆಲ್ ಅವ್ರನ್ನ ಫಿನಿಶರ್ ಆಗಿ ಬಳಸಬಹುದು ನೀವು.
ಸೊ ರೊಮ್ಯಾರಿಯೋ ಶೆಫರ್ಡ್ ಅವ್ರನ್ನ ತಂದು ಏನಾದ್ರು ಟಿಮ್ ಡೇವಿಡ್ ಕೂಡ ವರ್ಕೌಟ್ ಆಗಲಿಲ್ಲ ಅಂತ ಒಂದು ಪಕ್ಷದಲ್ಲಿ ಸೊ ಟಿಮ್ ಡೇವಿಡ್ ಅವ್ರನ್ನ ಬದಲಿಗೆ ರೊಮ್ಯಾರಿಯೋ ಶೆಫರ್ಡ್ ಅನ್ನ ತರುವಂತ ಆಪ್ಷನ್ ಇದೆ. ಸೊ ಫಿಲ್ ಸಾಲ್ಟ್ ಮಾತ್ರ ಅಲ್ಲ, ಒಂದ್ ವೇಳೆ ಲಿವಿಂಗ್ಸ್ಟನ್ ಕೈ ಕೊಟ್ಟರು ಕೂಡ ಅವರ ಪ್ಲೇಸ್ಗೆ ಬೆತ್ತಲ್ ಅವ್ರನ್ನ ತರಬಹುದು. ಫಿಲ್ ಸಾಲ್ಟ್ ಟಾಪ್ ಆರ್ಡರ್ ಇರ್ತಾರೆ, ಕೊಹ್ಲಿ ಜೊತೆಗೆ ಅವ್ರನ್ನ ಆಡಿಸಬಹುದು. ಇನ್ನುಳಿದ ಹಾಗೆ ಭುವನೇಶ್ವರ್ ಕುಮಾರ್, ಸುಯಶ್ ಶರ್ಮಾ, ಯಶ್ ದಯಾಳ್. ಇಲ್ಲಿ ಇನ್ನೊಂದು ಅಡಿಷನ್ ಏನ್ ಟೀಮ್ ಥ್ರಿಲ್ ಮಾಡಿದೀವಿ ಏನಂತಂದ್ರೆ, ಒಂದ್ ವೇಳೆ ಹೇಸಲ್ವುಡ್ ಅನ್ಕೊಂಡ್ ಹಾಗೆ ಕ್ಲಿಕ್ ಆಗ್ಲಿಲ್ಲ, ವಿಕೆಟ್ಸ್ ಬರ್ತಾ ಇಲ್ಲ, ತುಂಬಾ ರನ್ಸಿ ಹೋಗ್ತಾ ಇದಾರೆ, ಸೊ ಆಗ ನುವನ್ ತುಷಾರ, ಜೂನಿಯರ್ ಮಲಿಂಗ ಅಂತ ನಾವು ಕರಿತೀವಿ, ಸೊ ಅವ್ರನ್ನ ಇಲ್ಲಿ ಟೀಮ್ಗೆ ತರಬಹುದು. ಅಥವಾ ಲುಂಗಿ ಎಂಗಿಡಿ ಆಪ್ಷನ್ ಕೂಡ ಇದೆ. ಹಾಗಾಗಿ ಒಂದ್ ವೇಳೆ ಏನಾದ್ರೂ ನಮ್ಮ ಫಾರಿನ್ ಪ್ಲೇಯರ್ಸ್ ಗಳು ಕೈ ಕೊಟ್ಟರು ಅಂತಂದ್ರೆ ಅವರಿಗೆ ರಿಪ್ಲೇಸ್ಮೆಂಟ್ ಆಗಿದ್ದಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಜಿತೇಶ್ ಶರ್ಮಾ, ಚಿಕಾರ ಇದ್ದಾರೆ, ಸ್ವಪ್ನಿಲ್ ಸಲಾಮ್ ಇದ್ದಾರೆ. ಇಲ್ಲಿ ಮತ್ತೊಂದು ಆಡ್ ಮಾಡ್ಬೋದು ನಾವು ಮನೋಜ್ ಪಾಂಡೆಗೆ. ಸೊ ಅವ್ರನ್ನೂ ಕೂಡ ನಿಮ್ಗೆ ಏನಾದ್ರು ಒಬ್ಬ ಫಿನಿಷರ್ ಬೇಕು, ಎಂಡಲ್ ರನ್ ಬೇಕು ಅಂತದ್ದೇನಾದ್ರೂ ಬೇಕಿದ್ರೆ ಅವ್ರನ್ನೂ ಕೂಡ ತರಬಹುದು. ಹೀಗೆ ನಾವು ಈ ಕ್ಲಾರಿಟಿ ಕೊಟ್ಟಿದ್ ಯಾಕೆ ಅಂತಂದ್ರೆ, ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಏನಪ್ಪಾ ಈ ಟೀಮ್ ಬಂದಿದೆ, ಈಗ ನಾವು ಅನ್ಕೊಂಡಾಗ ಆ ಪ್ಲೇಯರ್ಗಳು ಆಡೋದಿಲ್ಲ. ಕೆಲವೊಂದ್ಸಲ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀವಿ, ಅದರಲ್ಲೂ ಫಾರಿನ್ ಪ್ಲೇಯರ್ಸ್ ಕೈ ಕೊಡೋದು ಜಾಸ್ತಿ. ಸೊ ಆ ಕಾರಣಕ್ಕೆ ರೀಪ್ಲೇಸ್ಮೆಂಟ್ ಆಗಿ ಕೂಡ ಟೀಮ್ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇದೆ. ಈ ಸಲ ನಮ್ಮ 11 ಆ ಥರ ಬ್ಯಾಲೆನ್ಸ್ ಆಗಿ ಪಿಕ್ ಮಾಡಿದ್ದಾರೆ. ಸೊ ಒಬ್ರು ಕೈ ಕೊಟ್ಟರು ಕೂಡ ಲಾಸ್ಟ್ ಟೈಮ್ ಹೇಗಿತ್ತು ಅಂತಂದ್ರೆ, ಡೂಪ್ಲೆಸಿ, ಮ್ಯಾಕ್ಸ್ವೆಲ್ ಇಬ್ರಲ್ಲಿ ಆಡ್ಲಿಲ್ಲ ಅಂತಾರೆ ಅವ್ರಿಗೆ ವಾಪಸ್ ತರುವಂತ ಪ್ಲೇಯರ್ಗಳು ಬಹಳ ಕಡಿಮೆ ಇತ್ತು. ಡೂಪ್ಲೆಸಿ, ಮ್ಯಾಕ್ಸ್ವೆಲ್, ಜಾಕ್ಸ್ ಈ ಪ್ಲೇಯರ್ಗಳನ್ನ ನೋಡಿದಾಗ ನಿಮ್ಗೆ ರಿಪ್ಲೇಸ್ಮೆಂಟ್ ಬಹಳ ಕಷ್ಟ ಆಯ್ತು ಅಲ್ಲಿ ಯಾರನ್ನ ತರೋದು ಏನು ಅಂತ. ಯಾಕಂದ್ರೆ ನಿಮ್ಮ ಬ್ಯಾಕ್ ಎಂಡ್ ಅಲ್ಲಿ ಅಥವಾ ಬೆಂಚ್ ಅಲ್ಲಿ ಅಂತ ಪ್ಲೇಯರ್ಗಳು, ರಿಪ್ಲೇಸ್ ಮಾಡುವಂತ ಪ್ಲೇಯರ್ಗಳು ತೀರಾ ಇರಲಿಲ್ಲ, ಆ ಒಂದು ಎಬಿಲಿಟಿ ಇರುವಂತ ಪ್ಲೇಯರ್ಗಳು. ಸೊ ಆ ಕಾರಣಕ್ಕೆ ನಮ್ಮ ಟೀಮ್ ಡಲ್ ಅನಿಸ್ತಾ ಇತ್ತು. ಬಟ್ ಈ ಸಲ ಅಲ್ಲ, ಈ ಸಲ ತುಂಬಾ ಪ್ಲಾನ್ ಮಾಡಿ ಟೀಮ್ ಅನ್ನ ಮಾಡಿದ್ದಾರೆ. ಸೊ ಒಬ್ರು ಇಲ್ಲದೆ ಹೋದ್ರು ಕೂಡ ಇನ್ನೊಬ್ರನ್ನ ತಂದಲ್ಲಿ ನಿಲ್ಲಿಸುವಂತ ಸಮರ್ಥ ಪ್ಲೇಯರ್ನ ಓವರ್ ಆಲ್ ಬ್ಯಾಲೆನ್ಸ್ ಟೀಮ್ RCB ಕಂಡು ಬರ್ತಾ ಇದೆ. ಸೊ ನಿಮ್ ಪ್ರಕಾರ 11 ಹೇಗಿರ್ಬೇಕು? ಟೀಮ್ ಎ, ಟೀಮ್ ಬಿ. ಸೊ ನಿಮ್ ಪ್ರಕಾರ 11 ಹೇಗಿರ್ಬೇಕು? ಟೀಮ್ ಎ ಇಷ್ಟ ಆಯ್ತಾ, ಬಿ ಇಷ್ಟ ಆಯ್ತಾ, ಸಿ ಇಷ್ಟ ಆಯ್ತಾ, ಯಾವುದು ಅಂತ ನೀವು ಕಮೆಂಟ್ ಮಾಡಿ. ಜೊತೆಗೆ ನಿಮ್ದೇ ಆದಂತ ಒಂದಷ್ಟು ಪ್ಲಾನಿಂಗ್ ಇದ್ರೆ ದಯವಿಟ್ಟು ಅದು ಇಂಪಾರ್ಟೆಂಟ್. ನಾವು ಬಹಳ ಕ್ಲಿಯರ್ ಆಗಿ ಹೇಳೋದೇನಂತಂದ್ರೆ, ನಮ್ಮ ಒಂದು ಪರ್ಸ್ಪೆಕ್ಟಿವ್ ಇದು, ಈ ತರ ಮಾಡಬಹುದು ಅಂತ. ಬಟ್ ನೀವು ಆಸ್ ಫ್ಯಾನ್ಸ್, ಫಾಲೋವರ್ಸ್, ನೀವು ಕೂಡ ಒಂದು ಟೀಮ್ ಅನ್ನ ಸಜೆಸ್ಟ್ ಮಾಡಬಹುದು. ನಿಮ್ ಪ್ರಕಾರ ಯಾರು 4 ಫಾರಿನ್ ಪ್ಲೇಯರ್ಸ್ ನ ಆಡಿಸ್ಬೇಕು, ಯಾರು ಇಂಪ್ಯಾಕ್ಟ್ ಆಗಿ ಬರಬೇಕು, ಇದೆಲ್ಲವನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ. ಈ 3 ಪ್ಲಾನ್ ಎ, ಬಿ, ಸಿ ಅಲ್ಲದೆ ನಿಮ್ದೇನಾದ್ರೂ ಒಂದು ಯೋಚನೆ ಟೀಮ್ ಇದ್ರೆ ಅದು ಕೂಡ ನಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡೋದಕ್ಕೆ. ಖಂಡಿತ ಇದ್ರ ಬಗ್ಗೆ ಒಂದು ಪಾಸಿಟಿವ್ ಚರ್ಚೆ ಮಾಡೋಣ. ಅವಾಗ್ಲೇ ಒಂದು ಒಳ್ಳೆ ಕನ್ವರ್ಸೇಷನ್ ಆಗೋದು, ನಮಗೂ ಒಂದಷ್ಟು ಇನ್ಫಾರ್ಮೇಶನ್, ನಾಲೆಡ್ಜ್ ಶೇರ್ ಆಗೋದು ಅಲ್ವಾ? ಏನಂತೀರಾ? ಸೊ ಜೊತೆಗೆ ಇಲ್ಲಿ ಬಾಂಡಿಗೆ ಅವ್ರನ್ನ ಆಡಿಸ್ಬೇಕಾ ಏನು ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಯಾಕಂದ್ರೆ ಕರ್ನಾಟಕದ ಆಲ್ರೌಂಡರ್, ಸೊ ಅವ್ರನ್ನೂ ಕೂಡ ಟೀಮ್ ಒಳಗೆ ತರಬೇಕಾ ಹೇಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀವಿ. ನಮಸ್ಕಾರ.